ಸಾಕಾಗುತ್ತೆ. ಯಾವ ಪ್ರಾಣಿ ಅದು? ಅದು ನೀನೇ. ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇವತ್ತಿನ ಬ್ಲಾಗ್ಗೆ ನಿಮ್ಗೆ ಸ್ವಾಗತ. ಇವತ್ತು ನಾನು ಏನ್ ಮಾಡ್ಬಿಡ್ತಿದ್ದೀನಿ ಅಂತ ಹೇಳಿದ್ರೆ ಫುಲ್ಲು ಇವತ್ತು ಶನಿವಾರ ಅಲ್ವಾ, ನಾನು ಬೇರೆ ಶನಿವಾರ ಸಂತೆ. ಸೊ ಸಂತೆಗೆಲ್ಲ ಹೋಗ್ಬಿಟ್ಟು ಬರೋಣ. ನೋಡಿ ಈ ತರ ರೆಡಿ ಇದೆ, ಔಟ್ಫಿಟ್ ಇದೆ, ಬನ್ನಿ ಹೋಗ್ಬಿಟ್ಟು ಬರೋಣ. ಇವತ್ತು ಸಹ ಕಾಲೇಜ್ಗೆ ಹೋಗಿಲ್ಲ ಅಂತ ಮಿಸ್ ಅಂತ ಸರಿ ಬೈಕೊಂಡಿರ್ತಾರೆ. ನನ್ಗಂತೂ ಅಕೌಂಟ್ಸ್ ಪ್ರಾಬ್ಲಮ್ ಮಾಡಬೇಕು, ಇವತ್ತಿನ ನನ್ನ ಔಟ್ಫಿಟ್ ಹೀಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾಮಾನು ತಗೊಂಡು ಜ್ಯುವೆಲ್ಲರಿ ಶಾಪ್ಗೆಲ್ಲ ಹೋಗ್ಬೇಕಿತ್ತು. ಸೊ ನಾನು ಈಗ ಹೊರಟಿದ್ದೀನಿ. ಅಮ್ಮನ್ ಕರ್ಕೊಂಡು ಇವತ್ತು ಸ್ಕೂಟಿಲಿ ಹೋಗೋಣ ಅಂತ ಹೊರಟೆ. ಈಗ ನಾ ಫಸ್ಟ್ ನೋಡಿ ಜ್ಯುವೆಲ್ಲರಿ ಶಾಪಲ್ಲಿ ಇವತ್ತು ನಾನು ನೋಡಿ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಮಮ್ಮಿ ಕೊಡಿಸಿದ್ದು ಚಿನ್ನದ್ದು. ಅದಕ್ಕೆ ತುಂಬ ಆಯಿತು ಕಾಸ್ಟ್ ಹೇಳಲ್ಲ ಎಷ್ಟಾಯಿತು ಅಂತ. ಈ ಮತ್ತೆ ದಿನಸಿ ಅಂಗಡಿಗೆಲ್ಲ ಹೋಗಿ ದಿನಸಿ ಸಾಮಾನುಗಳೆಲ್ಲ ತಗೊಂಡು ನೆಕ್ಸ್ಟ್ ನಮ್ಮ ಅಕ್ಕ ನೋಡಿ ಐಸ್ ಕ್ರೀಮ್ ತಿಂತಿದ್ದಾಳೆ, ನಂಗೆ ಕೊಡ್ದೆ. ಅವಳಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಬಾಕ್ಲೆ ಹಾಕಿತ್ತು. ಸೊ ಹಾಗೆ ಬಂದ್ವಿ. ನೆಕ್ಸ್ಟ್ ಸಂಜೆ ಹೋಗೋಣ ಅಂತ ಮತ್ತೆ ಅಂತೂ ಡೈರೆಕ್ಟಾಗಿ ಮನೆಗೆ ಬಂದಿದ್ದು. ಫೈನಲಿ ಮನೆಗೆ ಬಂದ್ಬಿಟ್ಟು ಬೀಗ ಓಪನ್ ಮಾಡೋಣ ಅಂತ ಬೀಗ ಓಪನ್ ಮಾಡ್ತಾ ಇದ್ದೆ. ಕೀನ ಅಷ್ಟು ಕಷ್ಟ ಓಪನ್ ಮಾಡಿ ಬೀಗ ಓಪನ್ ಮಾಡಿದೆ. ನೆಕ್ಸ್ಟ್ ಈಗ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ತೀನಿ ಮುಂಚೆ ಲಗೇಜಸ್ ಎಲ್ಲ ಸ್ಟ್ರೈಟ್ ಇದೆ, ಎಲ್ಲ ಲಗೇಜಸ್ ಸಹ. ಸುಸ್ತಾಯ್ತು ಫ್ರೆಂಡ್ಸ್. ಈಗಂತೂ ಫುಲ್ ಫ್ರೆಶ್ ಅಪ್ ಆಗ್ಬಿಟ್ಟು ನಿದ್ದೆ ಮಾಡ್ಬಿಟ್ಟು ಎದ್ಬಿಟ್ರೆ ಓದ್ಕೋಬೇಕು ಅಷ್ಟೇ. ಸರಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಮ ಯಾವಾಗಲೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.